ಸಿಎಂ ಕುಮಾರಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಮಹಿಳೆಯರು. ಕರಿಕಲ್ಲು ಗ್ರಾಮದಲ್ಲಿ ಹಕ್ಕುಪತ್ರ ವಿತರಣೆಗೆ ಒತ್ತಾಯಿಸಿ ಮುತ್ತಿಗೆ ಹಾಕಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಕರಿಕಲ್ಲು ಗ್ರಾಮ ಎಲ್ಲಿ ಆಗಿರುವಂತಹ ಘಟನೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಿಕಲ್ಲು ಗ್ರಾಮ ಸರ್ವೆ ನಂಬರ್ 112ರಲ್ಲಿ 150 ಕುಟುಂಬಗಳು ವಾಸವಾಗಿದ್ದಾರೆ. ಇದೇ ಸ್ಥಳದಲ್ಲಿ 8 ವರ್ಷಗಳಿಂದ ವಾಸವಿದ್ರೂ ಕೂಡ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ. ಹಕ್ಕುಪತ್ರ ಕೊಡಿ ಅಂತ ಸಿಎಂ ಕಾರಿಗೆ ಮುತ್ತಿಗೆ ಹಾಕಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಕರಿಕಲ್ಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಿಕಲ್ಲು ಗ್ರಾಮ ಸರ್ವೆ ನಂಬರ್ 112ರಲ್ಲಿ 150 ಕುಟುಂಬಗಳು ವಾಸವಾಗಿದ್ದಾರೆ. ಇದೇ ಸ್ಥಳದಲ್ಲಿ 8 ವರ್ಷಗಳಿಂದ ವಾಸವಿದ್ರೂ ಕೂಡ ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿಲ್ವಂತೆ. ಹೀಗಾಗಿ ರೊಚ್ಚಿಗೆದ್ದಿರುವಂತಹ ಜನ ಮುಖ್ಯಮಂತ್ರಿಗಳ ಕಾರಿಗೇನೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರಿಕಲ್ಲಲ್ಲಿ 30 ವರ್ಷದಿಂದ ವಾಸವಾಗಿದ್ದೀವಿ. ಮನೆ ಕಟ್ಟಿ ಲೋನ್ ಮಾಡಿಕೊಟ್ಟಾರೆ ಅಷ್ಟೇನೆ. ಹಕ್ಕುಪತ್ರ ಇದುವರೆಗೂ ಕೊಟ್ಟಿಲ್ಲ. ಎಷ್ಟೋ ಜನ MLAಗಳು ಬಂದರು, ಮುಖ್ಯಮಂತ್ರಿಗಳು ಬಂದರು, ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದುವರೆಗೂ ಮಾಡ್ಕೊಟ್ಟಿಲ್ಲ. ಯಾರು ಮಾಡ್ಕೊಟ್ಟಿಲ್ಲ ಸರ್. ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಮಾಡ್ಕೊಡಲ್ಲ. 150 ಮನೆ ಇದೆ ಸರ್, 150 ಮನೆ ಇದೆ. ಇವಾಗ ಮಂಜಣ್ಣವರು ನಾನು ಮಾಡ್ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಂಜಣ್ಣವರು ಈಗ ಕುಮಾರಣ್ಣವರು ನಾನು ಮಾಡ್ಕೊಡ್ತೀನಿ ಅಂತ ಈಗ ಹೇಳೋದ್ರು. ಈಗ ನನ್ನ ಜೊತೆಗೆ ಮಾತಾಡೋಕೆ ಚಂದ್ರಮ್ಮ ಇದ್ದಾರೆ, ಸ್ಥಳೀಯರು. ಚಂದ್ರಮ್ಮ ಅವರೇ, ಏನ್ ಗಲಾಟೆ ಇದು? ಮುಖ್ಯಮಂತ್ರಿಗಳಿಗೆ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಮೂರ್ತಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೂರ್ತಿ, ಇಲ್ಲಿ ಬಹಳ ಗದ್ದಲ ಆಗಿದೆ. ಮುಖ್ಯಮಂತ್ರಿಗಳ ಕಾರ್ಗೆ ಅಡ್ಡಗಟ್ಟಿ ಜನ ಇಲ್ಲಿ ಕೋಲಾಹಲ ಮಾಡಿದ್ದಾರೆ. ಏನಾಯ್ತು ಅಲ್ಲಿ ಅಂತ? ಅಮರ್ ಪ್ರಸಾದ್, ಏನಂದ್ರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹೆಸರುಘಟ್ಟ ರಸ್ತೆಯ ME ಆಟದ ಮೈದಾನದಲ್ಲಿ ಕಲ್ಯಾಣ ಕಾರ್ಯಕ್ರಮದಡಿ ವಿವಿಧ ಸೌಲಭ್ಯಗಳ ವಿತರಣೆ ಹಾಗೂ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆದಂತ ಸಾರ್ವಜನಿಕ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಅನ್ನೋ ಯೋಜನೆಯನ್ನ ಚಾಲನೆ ಕೊಟ್ಟು ಕಾರ್ಯಕ್ರಮ ಮುಗಿದ ನಂತರ ಬಾಗಲಗುಂಟೆ ಮಾರಮ್ಮ ದೇವಿಗೆ ಏನ್ ಸಿಎಂ ಕುಮಾರಸ್ವಾಮಿ ಅವರು ನಮಸ್ಕರಿಸಿ ಮತ್ತೆ JDS ಮುಖಂಡ ಗುಂಡಪ್ಪ ಗೌಡ ಅವರ ಮನೆಗೆ ಊಟಕ್ಕೆ ಸಿಎಂ ತೆರಳುತ್ತಾರೆ. ಆ ಟೈಮ್ ನಲ್ಲಿ ಏನ್ ಸಿಎಂ ಕಾರಿಗೆ ಮಹಿಳೆಯರಿಂದ ಅಡ್ಡಿಪಡಿಸಿರುವಂತದ್ದು ಏನು ಬೆಂಗಳೂರಿನ ಬಾಗಲಗುಂಟೆ ಬಳಿ ಇರುವಂತ ಕರೇಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 112ರಲ್ಲಿ 3 ಎಕರೆ 32 ಗುಂಟೆಗೂ ಅಧಿಕ ಜಮೀನಿದೆ, ಸರ್ಕಾರಿ ಜಮೀನಿದೆ. ಈ ಜಮೀನಿನಲ್ಲಿ ಸುಮಾರು 150 ಕುಟುಂಬಗಳು ಸಣ್ಣ ಸಣ್ಣಗೆ ಗುಡಿಸಲು ತರ ಹಾಕೊಂಡು 8 ವರ್ಷದಿಂದ 32 ವರ್ಷದವರೆಗೂ ವಾಸವಾಗಿದ್ದಾರೆ ಅಂತ ಹೇಳಿ ಏನು ಸ್ಥಳೀಯ ಶಾಸಕರು, ಕಾರ್ಪೊರೇಟರ್ ಇವ್ರು ಯಾರು ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಏಕಾಏಕಿ ಏನು ಗುಂಡಪ್ಪ ಗೌಡ ಅವರ ಮನೆಗೆ ಊಟಕ್ಕೆ ಬಂದಿದ್ದ ಕುಮಾರಸ್ವಾಮಿ ಅವರ ಕಾರಿಗೆ ಅಡ್ಡಿಪಡಿಸಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮೂರ್ತಿ.